ಆಗಸ್ಟ್ 1 ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮದಿನದ ಪ್ರಯುಕ್ತ ಆಚರಿಸಲಾದ ವ್ಯಸನ ಮುಕ್ತ ದಿನಾಚರಣೆ ಅಂಗವಾಗಿ ಇಳಕಲ್ ನಗರದ ಅಕ್ಕನ ಬಳಗದ ಮಾತೆಯರಿಂದ ವಿನೂತನ ಜಾಗೃತಿ ಅಭಿಯಾನ ನಡೆಸಿದರು. ಜೋಳಿಗೆ ಹಿಡಿದು ಮನೆ ಮನೆಗೆ ತೆರಳಿದ ಮಹಿಳೆಯರು ದುಶ್ಚಟಗಳನ್ನು ಜೋಳಿಗೆಗೆ ಹಾಕಿ ಎಂಬ ಸಂದೇಶದ ಮೂಲಕ ಸಾರ್ವಜನಿಕರಲ್ಲಿ ವ್ಯಸನ ಮುಕ್ತ ಜೀವನದ ಕುರಿತು ಅರಿವು ಮೂಡಿಸಿದರು. ಧೂಮಪಾನ, ಮದ್ಯಪಾನ ಹಾಗೂ ಇತರೆ ದುಶ್ಚಟಗಳನ್ನು ತ್ಯಜಿಸಿ ಆರೋಗ್ಯಕರ ಹಾಗೂ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಕೈಜೋಡಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಅಕ್ಕನ ಬಳಗ ಈ ವಿಶಿಷ್ಟ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಇಂತಹ ಕಾರ್ಯಕ್ರಮಗಳು ಸ್ಫೂರ್ತಿದಾಯಕವಾಗಿವೆ ಎಂದು ಅಭಿಪ್ರಾಯಪಟ್ಟರು. ಓಂ ಶ್ರೀ ಗುರು ಬಸವಲಿಂಗಾಯನ ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಆಗಸ್ಟ್ 1 ವ್ಯಸನ ಮುಕ್ತ ದಿನಾಚರಣೆ ಅಂಗವಾಗಿ ನಾವು ಇವತ್ತೊಂದು ಚೌಡೇಶ್ವರಿ ಗುಡಿ ಕಡೆ ಮಹಾಂತ ಜೋಗಿ ಕಾರ್ಯಕ್ರಮ ಮಾಡಕ್ಕೆ ಬಂದಿದ್ವಿ. ಇಲ್ಲಿ ಎಲ್ಲ ನೇಕಾರು ಜನ ಅದಾರ, ಆದರೆ ಪ್ರತಿಯೊಬ್ಬರಿಗೂ ದುಶ್ಚಟ ಅದಾವ ಅಂತ ಕೇಳ್ಕೊಂಡು ಇಲ್ಲಿ ಒಂದು 4 ಜನ ಹಿರಿಯರು ನಮ್ಮನ್ನು ಕರ್ಕೊಂಡ್ಬಂದರು. ಅದಕ್ಕೆ ಮಹಾಂತ ಜೋಗಿ ಕಾರ್ಯಕ್ರಮ ಮಾಡಿದ್ವಿ. ಅದನ್ನು ಯಶಸ್ವಿ ಆಯಿತು. ಎಷ್ಟೋ ತಿಳುವಳಿಕೆ ಹೇಳಿದ್ವಿ. ಒಂದು 5-6 ಜನ ನಮಗೆ ಜೋಗಿ ಚಟನೂ ಹಾಕ್ಯಾರ. ಹಿಂಗೆ ಎಲ್ಲರೂ ಚಟಗಳು ಹಾಕಿ ಅವ್ರ ಜೀವನ ನಿರ್ಧಾರ ಮಾಡ್ಕೊಳ್ಳಂತ ಕೇಳ್ಕೊತೀವಿ. ಎಲ್ಲರಿಗೂ ಶ್ರಮಿಸ್ತೀವಿ. ಇವತ್ತು ವ್ಯಸನ ಮುಕ್ತ ದಿನಾಚರಣೆ ಅಜ್ಜಾದ ಹುಟ್ಟಿದ ಹಬ್ಬ ಐತೆ. ಈ ಅಜ್ಜಾದ 4600 ಮನೆಗಳನ್ನು ಅಡ್ಡಾಡಿಂದ ಹೇಳ್ಯಾರ. ಆ ಮಠದ ವತಿಯಿಂದ ನಾವು ಒಂದು ಸಣ್ಣ ಸೇವಾ ಇರಲಿ ಅಂಥೇಳಿ ಅಕ್ಕನ ಒಳಗೆ ವತಿಯಿಂದ ನಾವು ಮಾಡ್ತೀವಿ. ನಿರಂತರವಾಗಿ ನಾವು ಇಲ್ಲೆಲ್ಲ ಸೇವಾ ಮಾಡ್ತೀವಿ. ಆದರೂ ಜನ ಅರ್ಧ ಜನ ಬಿಡ್ತಾರೆ, ಅರ್ಧ ಜನ ಪ್ರಯತ್ನ ಮಾಡ್ತೀವಿ ಅಂತಾರೆ. ಇಷ್ಟು ಎಲ್ಲರಿಗೂ ಪರಮೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ಡಾಕ್ಟರ್ ಮಹಾಂತಪ್ಪನವರ ಹುಟ್ಟುಹಬ್ಬದ ನಿಮಿತ್ತ ವ್ಯಸನ ಮುಕ್ತ ದಿನಾಚರಣೆ ಇರುವುದರ ಸಲುವಾಗಿ ಇಲ್ಲಿ ಚೌಡೇಶ್ವರಿ ಗುಡಿಯ ಸುತ್ತಮುತ್ತಲು ನಾವು ಇಲ್ಲಿ ಮಹಾಂತ ಜೋಳಿಗೆಗಾಗಿ ಬಂದಿದ್ವಿ. ನಮ್ಮ ದೊಡ್ಡಪ್ಪವ್ರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಡಾಕ್ಟರ್ ಗುರುಮಹಾಂತಪ್ಪ ಅವರನ್ನು ನಡೆಯಾಕಿದ್ದಾರೆ. ಅದರ ಸಲುವಾಗಿ ಅವ್ರ ಜೊತೆ ನಮ್ಮದು ಒಂದು ಸಣ್ಣ ಸೇವೆ ಅಂದ್ಕೊಂಡು ನಾವು ಎಲ್ಲ ಒಂದು ಬೇರೆ ಬೇರೆ ಕಡೆಗೆ ಹೋಗಿ ಅವರ ದುಶ್ಚಟಗಳನ್ನು ಕೇಳಿದಾಗ ಎಷ್ಟೋ ಜನರು ಬಿಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂದಾರ, ಒಬ್ಬೊಬ್ರು ಬಿಡ್ತಾರೆ. ಅಂದರೆ ಮಹಾಂತ ಜೋಳಿಗೆ ಬಗ್ಗೆ ಎಲ್ಲರಲ್ಲೂ ಒಂದು ಭಯ ಐತಿ. ಹೀಗಾಗಿ ಬಿಡೋದಕ್ಕೆ ಪ್ರಯತ್ನ ಮಾಡೋರು ಮುಟ್ತಾರೆ, ಒಬ್ಬೊಬ್ರು ಬಿಡೋಕೆ ಆಗೋದಿಲ್ಲರಿ ಅನ್ನೋಂಥವ್ರು ಮುಟ್ಟಕ್ಕೆ ಸತಕ್ಕೆ ಹೆದರ್ತಾರೆ. ಅದರ ಸಲುವಾಗಿ ಆ ಒಂದು ಎಷ್ಟೋ ಜನರ ದುಶ್ಚಟಗಳನ್ನು ಬಿಡಿಸಿ ಅವರ ಒಂದು ಸಂಸಾರವನ್ನು ಉದ್ಧಾರ ಮಾಡಿದಂಥ ಕೀರ್ತಿ ನಮ್ಮ ದೊಡ್ಡಪ್ಪರಿಗೆ ಸಲ್ತೈತಿ, ಮತ್ತು ಸಣ್ಣಪ್ಪರಿಗೂ ಸಲ್ತೈತಿ. ಅವರಲ್ಲಿ ನಾವು ಒಂದು ಸೇವೆ ಮಾಡ್ತೀವಲ್ಲ ಅನ್ನುವಂಥ ಒಂದು ತೃಪ್ತಿ ಭಾವ ನಮಗೆ. ಹೀಗಾಗಿ ಎಲ್ಲರಿಗೂ ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ಮುಂಜಾನೆ ಜಯ ಮಹಾಂತಮ್ಮವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಈ ಭಾಗದ ಜನಗಳಿಗೆ ಅವರು ಒಂದು ಕಾಣಿಕೆ ಕೇಳಿದರು. ಅದೇನಪ್ಪ ಕಾಣಿಕೆ ಅಂತಂತಂದ್ರೆ, ಈ ದುಶ್ಚಟಗಳನ್ನು ಬಿಟ್ಟು ಜೀವನವನ್ನು ಉದ್ಧಾರ ಮಾಡಿಕೊಳ್ಳಿ ಅಂತ ಹೇಳಿ ಒಂದು ಮಹೋನ್ನತ ಒಂದು ಕಾರ್ಯಕ್ಕೆ ಅವರು ಜನರಿಗೆ ಒಂದು ಮನವಿ ಮಾಡಿದರು. ಹೀಗಾಗಿ ಈ ಓಣ್ಯಾಗ ಸಾಕಾಗಷ್ಟು ಜನರ ಮನೆಗೆ ಹೋಗಿ ಅವರ ಪರವಾಗಿ ನಾವು ಬಿಡ್ತೀವಿ ಅಂತ ಹೇಳಿ ಒಂದು ಅಭಿಯಾನವನ್ನು ಯಶಸ್ವಿ ಆಗಬೇಕಂತ ಇತ್ತು. ಅದೇ ಥರನಾಗಿ ಇಳಕಲ್ಲದ ಅಕ್ಕನ ಬಳಗದವರು ಎಲ್ಲ ಮಾತೆಯವರು ಬಂದು ಪ್ರತಿ ಮನೆಗೂ ನಿಮ್ಮ ದುಶ್ಚಟಗಳಿಂದ ಜೋಳಿಗೆ ಹಾಕಿ ನೀವು ಜೀವನವನ್ನು ಪಾವನ ಮಾಡ್ಕೊಳ್ಳೋಂತ ಕೇಳಿ ಪ್ರತಿಯೊಬ್ಬ ತಾಯಂದಿರು ಒಂದು ಮನವಿಯನ್ನು ಮಾಡಿದ್ರು. ನಮ್ಮ ಓಣೆಯ ಪ್ರತಿಯೊಬ್ಬರು ಸಾಕಾಗಷ್ಟು ಅವರಿಗೆ ಸ್ಪಂದನೆ ಕೊಟ್ಟು ಭಾಳ ಒಳ್ಳೆಯ ಕೆಲಸ ಮಾಡಕತ್ತಾರೆ ಅಂತೇಳಿ ಎಲ್ಲರೂ ಅವರಿಗೆ ಶುಭವನ್ನು ಹಾರೈಸ್ತಾರೆ.